ಈಗ ಹೆಂಗಿದ್ರು ಒಂದ್ಸಲ ಚೈಲ್ಡ್ಹುಡ್ ಮೆಮೊರೀಸ್ಗೆಲ್ಲ ಹೋಗಿ ಬಂದ್ವಿ. ಈಗ ಒಂದು ಸಿಂಪಲ್ ಆಗಿ ನನ್ನ ಹತ್ರ ಒಂದಷ್ಟು ಚೀಟ್ಸ್ ಇದ್ದಾವೆ. ಯಾರು ಚೀಟ್ ಪಿಕ್ ಮಾಡ್ತೀರಾ ಅದರಲ್ಲಿ ಏನು ಬರುತ್ತೆ ಅದು ಸಾಂಗ್ ಹೇಳಬೇಕು. ಸಾಂಗ್ಸ್ ಇರುತ್ತೆ ಇದರಲ್ಲಿ. ಸಾಂಗ್ಸ್ ಒಂದು ಲೈನ್ ಇರುತ್ತೆ, ಅದು ಹಾಡಬೇಕು. ನಿಮ್ಗೆ ಯಾವ ಹಾಂ ಓಕೆ ಫಸ್ಟೇ ಡೀಲ್ ಮಾಡಿಸ್ಬಿಡೋದು ಮತ್ತೆ ಹೇಳ್ಬಾರ್ದಲ್ಲ. ಗೊತ್ತಾ ಏನು ಬಂದಿದೆ ತೋರಿಸಿ. ಜೋಶಲ್ಲಿ ಇದೆ ಅಂದ್ರೆ ಗೊತ್ತು. ಓಕೆ ಸೊಪ್ಪಿಗಿಂತ ರುಚಿ ಬೇರೆ ಇಲ್ಲ. ದಿನಕ್ಕೆ ದಿನ ಒಪ್ಪಿಕೊಂಡೋರು ದಡ್ಡರಲ್ಲ. ದಿನಕ್ಕೆ ದಿನ ಚಪ್ಪಾಳೆ ಮಾಡಪ್ಪ. ಅವ್ರ ಕೈ ಬಿಸಿ ಇದೆ. ಹಳೇ ಸಾಂಗ್ ಬರಲಿ ಒಂದು ಅಂತ ಅನ್ಕೊಂಡಿದ್ದೀನಿ. ಯಾವ ಸಾಂಗ್ ಬಂದಿದೆ? ಬ್ರಹ್ಮನ್ಗೆ ತಲೆಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮಾನ. ಆಕ್ಚುಲಿ ನಂಗೆ ಈ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ. ತುಂಬಾ ಮೀನಿಂಗ್ ಇದೆ ಈ ಸಾಂಗ್ ಅಲ್ಲಿ. ಓಕೆ ಈಗ ಹೇಳಪ್ಪ ನೀನು. ಯಾವುದು? ಮೊನ್ನೆ ನೀನಂತೆ ನೀನೇ ನಾನಂತೆ ಅಷ್ಟು ಟೈಮ್ ಇಲ್ಲ ಅನ್ಸುತ್ತೆ. ಇವಾಗ ಯಾವ ಸಾಂಗ್ ಬರುತ್ತೆ ನೋಡೋಣ. ಓ ಮೈ ಗಾಡ್. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ ವನವಾಸ ಕೈಗಳಿಗೆ ಈ ಗಾಳಿಗಳಿಗೆ ದೂರ ನೀ ನಿಂತರೆ ಪ್ರೀತಿ ಎಂದರೆ ಎಂತ ತೊಂದರೆ ತೀರ ಸಹಜ ಬಿಡು. ನೋಡು ಅವ್ರ ಸಿನಿಮಾದ ಹಾಡು ಮಾತ್ರ ಎಷ್ಟು ಚೆನ್ನಾಗಿ ಲಿರಿಕ್ಸ್ ಎಲ್ಲರಿಗೂ ಗೊತ್ತದು. ಅಲ್ಲ ನನಗೆ ಅಟ್ಲೀಸ್ಟ್ ಒಂದು ಬೌಲ್ ಆದ್ರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇದೊಂಥರ ಬೇರೆ ತರ ಫೀಲ್ ಬರ್ತಾ ಇದೆ ನನಗೆ ಮಿಕ್ಸ್ ಮಾಡೋದಕ್ಕೆ. ನನಗೆ ಯಾವ ಸಾಂಗ್ಗಳು ಬರ್ದಿದ್ದಾನೋ ಏನ್ ಕತೆನೋ. ಓಹೋ ಹೋ 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 ಹೋ. ಮೂರು ಪೆಗ್ಗಿಗೆ ತಲೆಗಿರ ಅಂದಿವೆ. ತಪ್ಪಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿ ಈ ಹುಡುಗಿ ಖಾಲಿ ಮಾಡಿದಳೆ. ಹಲೋ 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 ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತೆ ಚಮ್ಮಕ ಚೆಲ್ಲೋ ಕೇಳು ಚಲ್ಲು 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 ಆ ನಗುವ ಒಮ್ಮೆ ಚಲ್ಲು ನಾನಾಗ ಐಲು ಪೈಲು ಕೇಳು. ಅದ್ವಿತಿ ಅಶ್ವಿತಿ ಎಲ್ಲಿ ನಾ ಹೋದರಲ್ಲಿ ಕಣ್ಣನೇ ಹೇಳೋ. ಇಷ್ಟೊತ್ತು ನೀನೊಂದು ಫನ್ ಗೇಮ್ ಆಡಿಸ್ದೆ, ಸೊ ನಾನು ಒಂದು ಗೇಮ್ ಆಡಿಸ್ಬೇಕಂತ ಮಾಡಿದೆ. ಏನಪ್ಪ ಅಂತದ್ದು ನಿಂದು? ನೋಡು ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ. ಪ್ಲಾನ್ ಏನಿಲ್ಲ. ಎಲ್ಲ ಪೇಪರ್ ಸೊ ನಮ್ಮ ಇಂಡಸ್ಟ್ರಿಯ ಸೂಪರ್ ಹೀರೋಯಿನ್ಸು ಸೂಪರ್ ಹೀರೋಸು ಎಲ್ಲರೂ ಇರ್ತಾರೆ. ಸೊ ಅವ್ರನ್ನ ನಾನು ಪಿಕ್ ಮಾಡಿ ಹಿಡಿತೇನೆ, ಅವ್ರದ್ದು ಆ್ಯಕ್ಷನ್ ಮಾಡಬೇಕು, ನಾನು ಅದನ್ನ ಗುರುತಿಸ್ಬೇಕಷ್ಟೇ. ಓಕೆ ಇದಂತೂ ಆರಾಮಾಗಿ ಅವನ ಕೈ ನಾವು ಆ ಹೆಸರನ್ನ ಅವನ ಕೈಲಿ ಹೇಳಿಸ್ಬೇಕು. ಬಿಕಾಸ್ ಅವನಿಗೆ ಗೊತ್ತಿಲ್ಲ ಇದು. ನನಗೆ ಆ ಫೋಟೋನೇ ಗೊತ್ತಿಲ್ಲ ಯಾವ್ದಂತ ನಾನು ನೋಡಿ. ಫಸ್ಟ್ ನೀವು ಟ್ರೈ ಮಾಡಿ. ಅಲ್ಲಪ್ಪ ನನಗೆ ಹೊಡೆಯೋಕೆ ಬಂದಿದ್ದೀನಿ. ಇಲ್ಲ ಇಲ್ಲ, ನಾನು ಇದು ಡಮ್ಮಿ ಗನ್ ಇದ್ರಲ್ಲಿ ಬುಲೆಟ್ ಇದೆ. ಕಂಪ್ಲೀಟ್ ಮಾಡಿ ತೋರಿಸ್ತಾರೆ. ಹಿಂಗೆ ಇಟ್ಬಿಟ್ಟು ಓ ದೊಡ್ಡಪ್ಪ ಯಶ್. ಓಕೆ ಓಕೆ ಈಗ ನನ್ನ ಸರದಿ. ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನೀವಿಬ್ರು ಗೆಸ್ ಮಾಡ್ಬೇಕೀಗ. ತುಂಬ ಹೈಟ್ ಇರ್ತಾರೆ, ಜಾಕೆಟ್ ಹಾಕೊಂಬಂದಿರ್ತಾರೆ, ಮೀಸೆ ಇದೆಯಾ? ಓ ಈಗಿನ ಸಾಂಗ್ ಆಡೋದ್ವಲ್ಲ ಸುದೀಪ್ ಸರ್. ಎಸ್ ನೋಡಕ್ಕಿಲ್ಲ. ಹಾಂ ನೋಡಂಗಿಲ್ಲ. ಉಲ್ಟಾ ಇದೆಯಾ? ಹಾಂ ಕರೆಕ್ಟ್ ಇದೆ. ಹಾಂ ಹಿಂಗೆ ಹಂಗೆ ಇರಲಿ. ರಕ್ಷಿತಾ ಮ್ಯಾಮ್, ಒಂದು ನಿಮಿಷ. ನಾನು ನೀನು ಡಾನ್ಸ್ ಮಾಡಿದ್ವಾ? ಬಸಂತ್ ನಾನು ನೀನು ಸಾಂಗಿಗೆ ಮಾಡಿದ್ವಿ ಮುಂಚೆ. ಕಣ್ಣಲ್ಲೇ ಅರ್ಧ ಹೇಳ್ಬಿಟ್ರು. ಮಾತಾಡಿದೀವ ಅವ್ರ ಜೊತೆ ಡ್ಯಾನ್ಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಾ? ಅಂದ್ರೆ ಒಂದು ಸನ್ನಿವೇಶ ಹೇಳೆ. ಲೈಕ್ ಎಲ್ಲಿ ಹೇಳೋದು? ಕಂಟೆಸ್ಟೆಂಟ್ಸ್ ಕಡೆ ಆಶಿಕರಂಗನ ಆಕ್ಚುಲಿ ಡಾನ್ಸ್ ಕರ್ನಾಟಕ ಡಾನ್ಸ್ ನಾವೇನ್ ಅಂದ್ವಿ, ನಾವೆಲ್ಲ ಕೋ ಕಂಟೆಸ್ಟೆಂಟ್ಸ್ ಆಗಿದ್ವಿ. ಇವರು ಹಾಡು ಹೇಳ್ತಿದ್ದಾರೆ. ಬಾಕ್ಸ್ ಸೆಲ್ಫಿ ನೋಡಿದ್ದೀವಿ ಅವ್ರನ್ನ. ವ್ಲಾಗ್ ಅಲ್ಲಿ ಅವ್ರ ವ್ಲಾಗ್ ಅದಿತಿ. ಎಸ್
ನೋಡು ನಾನು ಹೆಂಗೆ ನೀನು ಬಿಡು ಓ ಮೈ ಗಾಡ್. ಬಾಯಿ ಮುಚ್ಚೋದು. ಇದು ಈ ತರ ಸ್ಟೆಪ್ ಸಿಕ್ಕಾಪಟ್ಟೆ ಹೀರೋಯಿನ್ಸ್ಗಳು ಹಾಕ್ತಾರೆ ನಾನು ಲಿರಿಕ್ಸ್ ಪ್ರಕಾರ. ಹೌದು ಬ್ರೋ, ಮುಖ ಶಕ್ತ ಎಲ್ಲ ನಂಗೆ ನೆನಪಿಲ್ಲ. ರಕ್ಷಿತಾ. ಎಸ್. ಸುಂದರ ಗಾಳಿ ಸುಂದರ ಗಾಳಿ ಹೆಂಗ್ ಹೇಳಿದೆ ಅಂದಿದ್ದಕ್ಕೆ ಹೆಂಗ್ ಹೇಳಿದೆ ನೀನು? ಮಾಡ್ಬೋದಿತ್ತಲ್ವಾ, ಕ್ರೇಜಿ ಕ್ವೀನ್. ಯಪ್ಪ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಿಮಗೆ ಹೇಗೆ ಅನ್ನಿಸ್ತು? ನೀವು ಹೇಳಬೇಕು, ನಾನು ಚೆನ್ನಾಗಿತ್ತು ಅಂತ ಹೇಳ್ತಿದ್ದೇನೆ. ಡಿಫ್ರೆಂಟ್ ಆಗಿತ್ತು. ಈ ವರ್ಷದಲ್ಲಿ ಏನೇನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಇಬ್ರು? ಅಂಡ್ ಹೊಸ ಪ್ರಾಜೆಕ್ಟ್ಗಳು, ಅಪ್ಕಮಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ದೇವದಾಸ ಲೀಲಾ ಅಂತ ಒಂದು ತುಳು ಸಿನಿಮಾ ಬರ್ತಾ ಇದೆ, ಅದು ಏಪ್ರಿಲ್ ಅಲ್ಲಿ ಬರ್ತಾ ಇದೆ. ಓಕೆ. ಆಮೇಲೆ ತಮಿಳ್ ಸಿನಿಮಾನು ಈ ವರ್ಷ ಬರ್ತಾ ಇದೆ. ಅದು ಬಿಟ್ರೆ ಏನಿಲ್ಲ, ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಐ ಥಿಂಕ್ ಈ ವರ್ಷ ನನಗೆ ಹೆಲ್ತ್ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತ ಅನ್ಸ್ಬಿಟ್ಟಿದೆ. ಯಾಕಂದ್ರೆ ಈ ಲಾಸ್ಟ್ 2 ತಿಂಗಳಲ್ಲೇ ನಾನು ನನ್ನ ಹೆಲ್ತ್ ಬಿಟ್ಟು ನಾನು ಜಾಸ್ತಿ ನನ್ನ ಕೆಲಸದ ಕಡೆನೇ ಗಮನ ಕೊಡ್ತಿರ್ತೀನಿ. ಐ ಥಿಂಕ್ ಅದನ್ನು ಓವರ್ ಆಗಿ ಯಾವತ್ತೂ ಮಾಡಬಾರ್ದು ನಾವು. ಐ ಥಿಂಕ್ ಹೆಲ್ತ್ ಇಸ್ ವೆಲ್ತ್ ಅಂತಾರಲ್ಲ. ಹೌದು. ಸೊ ಐ ಥಿಂಕ್ ಐ ನೀಡ್ ಟು ಡೂ ದ್ಯಾಟ್. ಆರೋಗ್ಯವೇ ಮಹಾಭಾಗ್ಯ. ನಿಮ್ದು? ಐ ಥಿಂಕ್ ವರ್ಕ್ ವೈಸ್ ಯಾವಾಗಲೂ ಇದ್ದಿದೆ. ಕೆಲಸ ಎಷ್ಟು ಜಾಸ್ತಿ ಬರುತ್ತೆ ಬರಲಿ, ಆಪರ್ಚುನಿಟಿನ ಬಿಟ್ಕೊಡಕ್ಕೆ ನಂಗೆ ಇಷ್ಟ ಇಲ್ಲ ಈ ವರ್ಷ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ಗೆ ಅನ್ಸೋದು ಕೆಲ್ಸಕ್ಕಿಂತಲೂ ಜಾಸ್ತಿ ಅವ್ರು ಹೇಳ್ದಂಗೆ ಹೆಲ್ತ್ ಮತ್ತೆ ಮೆಂಟಲ್ ಹೆಲ್ತ್. ಸೊ ಅದ್ರ ಮೇಲೆ ಜಾಸ್ತಿ ಗಮನ ಕೊಡಬೇಕು. ಅಂಡ್ ಸ್ವಲ್ಪ ಸ್ಲೀಪ್ ರೂಟೀನ್, ಈಟಿಂಗ್ ರೂಟೀನ್ ಎಲ್ಲದನ್ನ ಚೇಂಜ್ ಮಾಡಿ ಮೈಂಡ್ಗೆ ಜಾಸ್ತಿ ಪೀಸ್ ಕೊಡಬೇಕು. ಅದಾದ್ರೇನೆ ನಮ್ಮ ಕೆಲಸದಲ್ಲಿ 100% ಕೊಡ್ಬಹುದಲ್ವಾ. ಸೊ ಐ ಥಿಂಕ್ ಈ ಒಂದು ಥಿಂಗ್ ನಾನು ತುಂಬಾನೇ ಫಸ್ಟ್ ಪಾಯಿಂಟ್ ಅಲ್ಲಿ ಇಡೋದಂದ್ರೆ ಪೀಸ್. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಈ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದು, ಹೊರಗಡೆ ಕರ್ಕೊಂಡು ಬಂದಿದ್ದು, ಈ ಕ್ಷಣಗಳ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಮಾತಲ್ಲಿ ಆ್ಯಂಡ್ ನಮ್ಮ ವ್ಯೂವರ್ಸಿಗೆ ಏನು ಹೇಳ್ತೀರಿ? ಐ ಥಿಂಕ್ ಯಾವುದೇ ಒಂದು ಹೊಸ ವರ್ಷಕ್ಕೆ ಹೋಗ್ಬೇಕಾದ್ರೆ ನನಗೆ ಎಲ್ಲೋ ಅನ್ಸೋದು ಯಾವಾಗಲೂ ಪಾಸಿಟಿವ್ ಆಗಿ ಖುಷಿಯಾಗಿ ಮುಂದೆ ಹೋಗ್ಬೇಕು ಅಂತ. ಸೊ ಈ ವರ್ಷ ಕೂಡ ಆದಷ್ಟು ಎಲ್ಲರಿಗೂ ಒಳ್ಳೆ ಆರೋಗ್ಯ ಇರಲಿ ಆ್ಯಂಡ್ ಖುಷಿಯಾಗಿರಿ ಲೈಫಲ್ಲಿ. ಯಾರ ಬಗ್ಗೆನೂ ಚಿಂತೆ ಮಾಡಬೇಡಿ, ನಿಮ್ಮ ಬಗ್ಗೆ ಫಸ್ಟ್ ಚಿಂತೆ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಇಲ್ಲಿ ಇದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಂದರೆ ತುಂಬಾ ಒಂದು ಎನರ್ಜೆಟಿಕ್ ರೀತಿಯಲ್ಲಿ 2026ಗೆ ಎಂಟರ್ ಆಗ್ತಿದ್ದೀರಿ ಅಂತ. ಸೊ ಆ್ಯಂಡ್ ಐ ಥಿಂಕ್ ಈ ಥರ ಇಂಟರ್ವ್ಯೂನ ನ್ಯೂ ಇಯರ್ಗೆ ತುಂಬ ವರ್ಷಗಳಾದ್ಮೇಲೆ ನಾವು ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ 4-5 ವರ್ಷ ಮುಂಚೆ ನಾವು ಮಾಡಿದ್ವಿ ಈ ಥರ ನ್ಯೂ ಇಯರ್ ನೈಟಲ್ಲಿ ಈ ಥರ ಒಂದು ಸೆಲೆಬ್ರೇಷನ್ ಎಲ್ಲ ಇಂಟರ್ವ್ಯೂ ಮೂಲಕ. ಅದನ್ನ ಮಾಡಿರಲಿಲ್ಲ. ಸೊ ಈ ಸಲ ಒಂಥರ ಸ್ಪೆಷಲ್ ಆಗಿದೆ. ಸೊ ಈ ಥರನೇ ಇನ್ನಷ್ಟು ಇಂಟರ್ವ್ಯೂಸ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋ ಥರ ಆಗಲಿ 2026ಅಲ್ಲಿ. ನಾವಿಬ್ಬರೂ ತೆರೆ ಮೇಲೆ ಕಾಣಿಸ್ಕೋಬೇಕು ಜೊತೆಗೆ ಅನ್ನೋದು ನಮ್ಮ ಅಭಿಮಾನಿಗಳ ಆಸೆ ಇದೆ. ಮೇ ಬಿ 2026ಅಲ್ಲಿ ಅದು ನೆರವೇರ್ಲಿ ಅಂತ ನಾನು. ಅವರ 2026 ಕೂಡ ತುಂಬಾ ಚೆನ್ನಾಗಿರ್ಲಿ. ಇನ್ನು ಒಂದು ಸ್ಟೆಪ್ ಹೆಜ್ಜೆ ಅವ್ರೇನು ಡ್ರೀಮ್ಸ್ ಇದೆ ಅವ್ರು ಹೇಳ್ತಾ ಇದ್ರು, ಅದೆಲ್ಲ ಎಲ್ಲ ನಿಮ್ಮ ಡ್ರೀಮ್ಸ್ ಎಲ್ಲ ಕಮ್ ಟ್ರೂ ಆಗಲಿ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ 2026 ಬ್ಲಾಸ್ಟ್ ಆಗಿರಲಿ, ಸಿಕ್ಕಾಪಟ್ಟೆ ಬ್ಯುಸಿ ಆಗಿರಲಿ. ಅಷ್ಟಲ್ಲ